ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಗುರುವಾರ. ಎಲ್ಲ ಕೆಲಸಗಳೆಲ್ಲ ಲೇಟಾಗಿ ಆಗೋಯ್ತು. ಇನ್ನು ಸ್ನಾನನೇ ಆಗಿಲ್ಲ. ಇವತ್ತು ಯಶವಂತಪುರಕ್ಕೆ ಹೋಗಿ ಫಿಶ್ ತಂದಿದ್ದೀನಿ. ಫಿಶ್ ಯಾವಾಗಲೂ ಬಾಂಗ್ಡ, ಬೂತಾಯಿ ಆ ಥರ ತರ್ತಾ ಇದೆ. ಬೂತಾಯಿ ತಗೊಳ್ಳೋಣ ಅಂತಾನೆ ಹೋಗಿದ್ದು, ಆದರೆ ಬೂತಾಯಿ ಬರ್ತಾ ಇಲ್ವಂತೆ. ಇವಾಗ ಒಂದು 3-4 ದಿನದಿಂದ ಬೂತಾಯಿ ಬರ್ತಾ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಸಿಲ್ವರ್ ಫಿಶ್ ಇತ್ತು. ಸಿಲ್ವರ್ ಫಿಶ್ ಮಾಡಿ ತುಂಬ ದಿನ ಆಯಿತು. ಅದಕ್ಕೆ ಸಿಲ್ವರ್ ಫಿಶ್ ಮಾಡೋಣ ಇವತ್ತು. ಫ್ರೈ ಬೇಡ, ಫ್ರೈ ಮಾಡ್ತಾ ಇದ್ದೀನಿ. ನನ್ನ ಮಗ ಫಿಶ್ ತರಕ್ಕೆ ಹೋಗ್ತೀನಿ ಅಂತ ಹೇಳಿದ ತಕ್ಷಣನೇ ಹೇಳ್ಬಿಟ್ಟ ಪ್ರಾನ್ಸ್ ಬೇಕು ಅಂತ. ಅದಕ್ಕೆ ಸ್ವಲ್ಪ ಒಂದು ಅರ್ಧ kg ಅಷ್ಟು ಪ್ರಾನ್ಸ್ ತಂದ್ಬಿಟ್ಟು ಅದನ್ನು ಫ್ರೈ ಮಾಡ್ತಾ ಇದ್ದೀನಿ. ಅದನ್ನು ಮಾತ್ರ ಫ್ರೈ ಮಾಡ್ತಾ ಇದ್ದೀನಿ. ಸಿಲ್ವರ್ ಫಿಶ್ ಯೂಸ್ ಮಾಡಿಕೊಂಡು ಒಂದು ಪಲ್ಯ ಥರ ಮಾಡ್ತಾ ಇದ್ದೀನಿ, ಮತ್ತು ಸಾರು. ಬನ್ನಿ, ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಹೆಂಗೆ ಮಾಡ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ. ನಾನು 1 kg ಅಷ್ಟು ಸಿಲ್ವರ್ ಫಿಶ್ ತಂದಿದ್ದು. ಅದರಲ್ಲಿ ಅರ್ಧ kg ಅಷ್ಟು ಇದು ಪಲ್ಯ ಥರ ಮಾಡೋಣ ಅಂತ ಎತ್ತಿಟ್ಟಿದ್ದೀನಿ. ಪಲ್ಯ ಮಾಡೋಣ ಫಸ್ಟು. ಎಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ. ಇದಕ್ಕೆ ಈಗ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಮತ್ತು ಸ್ವಲ್ಪ ಹುಣಸೆಹಣ್ಣು ರಸ, ಸ್ವಲ್ಪ. ಇದೇನು ಸಾರೇನಲ್ವಲ್ಲ, ಅದಕ್ಕೆ ಜಾಸ್ತಿ ಉಳಿಬೇಕು ಅಂತ ಏನಿಲ್ಲ. ಲೈಟಾಗಿ ಹುಣಸೆಹಣ್ಣ ರಸ ಹಾಕಬೇಕು. ಇದಕ್ಕೆ ನಾನೀಗ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ಸ್ವಲ್ಪ ಹುಣಸೆಹಣ್ಣು ರಸ ಹಾಕ್ಬಿಟ್ಟು ಇದು ಸ್ವಲ್ಪ ಬೇಯಲಿ. ಅಷ್ಟರಲ್ಲಿ ಇದಕ್ಕೊಂದು ಮಸಾಲೆ ರೆಡಿ ಮಾಡಬೇಕು. ಇದೊಂದು ಕುದಿ ಬರೋಷ್ಟರಲ್ಲಿ ಇದು ಬೇಗ ಬೆಂದೋಗುತ್ತೆ ಈ ಫಿಶ್ಶು. ಅದೇ ಒಂದು ಪ್ರಾಬ್ಲಮ್ಮು. ಬೇಗ ಎಲ್ಲನೂ ಮಾಡ್ಕೊಂಬಿಡ್ಬೇಕು. ಇದೊಂದು ಕುದಿ ಬರಲಿ. ಕುದಿ ಬಂದಿದ ತಕ್ಷಣ ಅದು ಬೆಂದೋಗುತ್ತೆ. ಅಷ್ಟರಲ್ಲಿ ನಾವು ಇದಕ್ಕೆ ಒಂದು ಮಸಾಲೆ ರುಬ್ಕೊಂಡು ತರೋಣ ಬನ್ನಿ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿದ್ದೀನಿ. ಅದೇ ಥರ ಖಾರಕ್ಕೆ ತಕ್ಕನಾಗಿ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಸಾಂಬಾರು ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಅದೇ ಥರ ಸ್ವಲ್ಪ ಜೀರಿಗೆ. ಈ ಸಾಂಬಾರು ಈರುಳ್ಳಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಸೇರಿಸ್ಬೋದು. ಇದು ರುಬ್ಬೋದಕ್ಕೆ ಸೇರಿಸಿಲ್ಲ ಅಂದ್ರೂ ಡೈರೆಕ್ಟಾಗಿ ಅದಕ್ಕೆ ಅದು ಬೇಯಿಸ್ತೀವಲ್ವ, ಆ ಟೈಮಲ್ಲಿ ಅದ್ರ ಜೊತೆಗೆ ಕೂಡ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಕೂಡ ಹಾಕ್ಕೋಬೋದು. ನಾನು ಇದಕ್ಕೆ ಹಿಂಗೆ ರುಬ್ಕೊಂಡು ಹಾಕ್ತಾಯಿದ್ದೀನಿ. ಇದು ತರ್ತರಿಯಾಗಿ ರುಬ್ಕೊಂಡು ತರ್ತೀನಿ ನೋಡಿ. ಇಷ್ಟೇ ತರ್ತರಿಯಾಗಿ ರುಬ್ಕೊಂಡು ತಂದಿದ್ದೀನಿ. ಇದನ್ನು ಈಗ ಅದು ಚೆನ್ನಾಗಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇದನ್ನೀಗ ಅದಕ್ಕೆ ಸೇರಿಸೋಣ. ಚೆನ್ನಾಗಿ ಕುದಿ ಬಂದು ಅರ್ಧ ಮುಕ್ಕಾಲಷ್ಟು ಬೆಂದಿದೆ. ಈಗ ಈ ಟೈಮಲ್ಲಿ ನಾವು ರುಬ್ಕೊಂಡಿದ್ವಲ್ವ ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಅದನ್ನು ಸೇರಿಸ್ತಾ ಇದ್ದೀನಿ. ಸೇರಿಸ್ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಇದೀಗ ರೆಡಿಯಾಗಿದೆ. ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಇದಿಷ್ಟೇನೆ ರೆಡಿಯಾಗೋಯ್ತು. ಆ ತೆಂಗಿನಕಾಯಿದೊಂದು ಉಪ್ಪು ಇಟ್ಕೊಂಡ್ಬಿಟ್ರೆ ಇದು 5 ನಿಮಿಷಕ್ಕೆ ಆಗೋಗುತ್ತೆ. ಇದಿಷ್ಟೇನೆ. ಇದನ್ನ ತೆಗೆದಿಟ್ಟು ಸಾರು ಮಾಡೋಣ. ಸಾರು ಏನಿಲ್ಲ, ಸ್ಪೆಷಲ್ ಆಗಿ ಏನಿಲ್ಲ, ಸಿಂಪಲ್ ಆಗೇ ಮಾಡ್ತಾ ಇದ್ದೀನಿ. ಯಾವಾಗಲೂ ನಾರ್ಮಲ್ ಆಗಿ ಮಾಡ್ತೀವಲ್ವಾ, ಅದಕ್ಕೆ ಎಲ್ಲಾನು ರೆಡಿ ಮಾಡಿಟ್ಟಿದ್ದೀನಿ. ಒಲೆ ಮೇಲೆ ಇಡೋದೊಂದೇನೆ ಕೆಲಸ. ಇದೀಗ ರೆಡಿ ಆಗೋಯ್ತು, ತೆಗ್ದಿಡೋಣ. ಒಂದು ಡೌಟ್ ಕ್ಲಿಯರ್ ಮಾಡ್ತೀನಿ. ಎಲ್ಲರೂ ಅಂದ್ಕೊಂಡಿರ್ತಾರೆ, ಅಯ್ಯೋ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ರುಬ್ಬಿದ್ದೀನಿ, ಅದರದ್ದೆಲ್ಲ ಹಸಿ ವಾಸನೆ ಇರುತ್ತಲ್ವ ಅಂತ. ಇದು ಮಡಿಕೆನಲ್ಲಿ ಮಾಡಿರೋದಲ್ವಾ, ಅದು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಹಂಗೆ ಮಿಕ್ಸ್ ಕೊಟ್ಟು ಇದು ಮಾಡಿ ಮುಚ್ಚಿ ಇಟ್ಟರೆ ಅದರಲ್ಲೇ ಎಲ್ಲ ಸರಿಯಾಗಿ ಪರ್ಫೆಕ್ಟಾಗಿ ಬೆಂದು ಇದಾಗೋಗುತ್ತೆ. ಈಗ ನೋಡಿ, ಮುಳ್ಳು ಮತ್ತು ಮಾಂಸ ಎಲ್ಲ ಬೇರೆ ಆಗೋಗ್ಬಿಟ್ಟಿದೆ. ಇನ್ನೂ ಹಿಂಗೆ ಅಲಾಡಿಸ್ತಾ ಇದ್ದರೆ
ಎಲ್ಲ ಪುಡಿ ಈಗಲೇ ಪುಡಿ ಆಗೋಗುತ್ತೆ ಇದು. ಪಲ್ಯ ಅಲ್ವಾ ಚೆನ್ನಾಗಿರುತ್ತೆ. ಇದು ಹಿಂಗೆ ಮಾಡಕ್ಕೆ ಇಷ್ಟ ಇಲ್ಲ, ಮುಳ್ಳಿರುತ್ತೆ. ಮುಳ್ಳಲ್ಲಿ ಏನಿಲ್ಲ, ಮುಳ್ಳು ಸಪ್ರೇಟಾಗಿ ಈಸಿಯಾಗಿ ತೆಗಿಬೋದು ಇದರಲ್ಲಿ. ಸ್ವಲ್ಪ ನೋಡಿಕೊಂಡು ತೆಗ್ದಿಟ್ಟು ತಿನ್ನಬೇಕು ಅಷ್ಟೇ. ಅದು ಬೇಡ, ಮುಳ್ಳಿಲ್ದೇ ಮಾಡೋಣ ಅಂದರೆ ಅವೇನಲ್ಲಿ ಇದು ಏನು ಇಲ್ಲದೇ ಅವೇನಲ್ಲಿ ಬೇಯಿಸ್ಬಿಟ್ಟು ಕೂಡ ಈ ಥರ ಮಾಡ್ಬೋದು. ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಇವಾಗ ಇದನ್ನು ತೆಗ್ದಿಟ್ಟು ಸಾರು ರೆಡಿ ಮಾಡ್ಕೊಳ್ಳೋಣ. ಸಾರ್ದು ಇಟ್ಟಿದ್ದೀನಿ. ನಾನು ತಂದಿದ ತಕ್ಷಣನೇ ಇದೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಅರಿಶಿನ ಪುಡಿ, ಖಾರದ ಪುಡಿ, ಉಪ್ಪು ಹಾಕಿ ಕಲಸಿಟ್ಟಿದ್ದೆ. ಇವಾಗ ಇದಕ್ಕೆ ಸ್ವಲ್ಪ ಸಾಂಬಾರು ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಟೊಮೆಟೊ ಮತ್ತು ಒಂದು 4 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಇದು ಬೇಯಲಿ. ಇದೀಗ ಚೆನ್ನಾಗಿ ಕುದಿ ಬಂದು ಬೆಂದು ರೆಡಿಯಾಗಿದೆ. ಇವಾಗ ಇದಕ್ಕೆ ರುಬ್ಬಿರೋ ತೆಂಗಿನಕಾಯಿ ಸೇರಿಸೋಣ. ತೆಂಗಿನಕಾಯಿ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕಿ ರುಬ್ಬಿದ್ದೀನಿ. ನಾನು ಇದಕ್ಕೆ ಡೈರೆಕ್ಟಾಗಿ ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿರೋದು. ಅದಕ್ಕೆ ಬದಲಾಗಿ ಈ ತೆಂಗಿನಕಾಯಿ ರುಬ್ಬುವಾಗ ಕೂಡ ಅದ್ರ ಜೊತೆಗೆ ಹಾಕಿ ರುಬ್ಕೋಬೋದು. ನನಗೆ ಯಾಕೋ ರುಬ್ಬಿರೋದು ಇಷ್ಟ ಇಲ್ಲ ಅಂತ ನಾನು ಡೈರೆಕ್ಟಾಗಿ ಹಾಕ್ತೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಮಿಕ್ಸಿ ಜಾರ್ ತೊಳ್ಕೊಂಡು ಸ್ವಲ್ಪ ನೀರು ಕೂಡ ಸೇರಿಸಿದ್ದೀನಿ. ಇದನ್ನೆಲ್ಲ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಒಂದು ಕುದಿ ಬರಲಿ. ಆಮೇಲೆ ಒಂದು ಒಗ್ಗರಣೆ ಕೊಟ್ಟರೆ ಇದನ್ನು ರೆಡಿ ಆಗುತ್ತೆ. ಸ್ವಲ್ಪ ಖಾರ ಕಮ್ಮಿ ಇತ್ತು ಅಂತ ಖಾರದ ಪುಡಿ, ಆಮೇಲೆ ಸ್ವಲ್ಪ ಹುಣಸೆಹಣ್ಣು ರಸ ಹಾಕಿ ಚೆನ್ನಾಗಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಇದು ತೆಗ್ದಿಟ್ಟು ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಇದು ರೆಡಿ ಆಗೋಗುತ್ತೆ. ಇದಕ್ಕೆ ಒಂದು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕ್ಬಿಡ್ತೀನಿ. ಒಗ್ಗರಣೆನೂ ರೆಡಿ ಆಯಿತು. ಈಗ ಪ್ರಾನ್ಸ್ ಫ್ರೈ ಮಾಡಿಕೊಂಡ್ರೆ ನಾನು ಇವತ್ತು ಮಧ್ಯಾಹ್ನದ ಕೆಲಸ ಆಗೋಗುತ್ತೆ. ನಾನಿಲ್ಲಿ ಪ್ರಾನ್ಸಿಗೆ ಅರಿಶಿನ ಪುಡಿ, ಖಾರದ ಪುಡಿ, ಕಾಶ್ಮೀರಿ ಚಿಲ್ಲಿ ಪೌಡ್ರು, ಸ್ವಲ್ಪ ಕಲರಿಗೆ, ಸ್ವಲ್ಪ ಪೆಪ್ಪರು, ನಿಂಬೆಹಣ್ಣು ರಸ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು 1 ಅವರ್ ಆಯಿತು. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಫ್ರೈ ಮಾಡಿಕೊಂಡ್ರೆ ಆಗೋಯ್ತು. ಇದು ಎಣ್ಣೆ ಹಾಕ್ಬಿಟ್ಟು ಒಂದೇ ಸಲ ಹಂಗೆ ಹಾಕ್ಬಿಡ್ತಾ ಇದ್ದೀನಿ, ಮಸಾಲೆ ಎಲ್ಲ ಸಮೇತ. ಬಿಸಿ ಆಗ್ತಾ ಆಗ್ತಾ ಎಲ್ಲ ರೌಂಡ್ ಶೇಪಲ್ಲಿ ಬಂದ್ಬಿಡುತ್ತೆ. ಬೇಲಿ ಪ್ರಾನ್ಸು ಫ್ರೈ ಆಗ್ತಾ ಇದೆ. ಅದು ಸಿಮ್ಮಲ್ಲಿಟ್ಟು ಬಿಟ್ಟಿದ್ದೀನಿ. ಅದು ಹಂಗೆ ಫ್ರೈ ಆಗ್ತಾ ಇರಲಿ. ಅಷ್ಟರಲ್ಲಿ ಇತ್ತು ನನಗೆ, ತುಂಬಾ ಸುಸ್ತು. ಅದಕ್ಕೆ ನೋಡಿ, ಅರ್ಧ ಲೀಟ್ರಷ್ಟು ಇರುತ್ತೆ ಇದ್ರದ್ದು. ಇದರಲ್ಲಿ ಅನ್ನ ಬಗ್ಸಿರೋ ನೀರು ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಎಲ್ಲಾದರೂ ಹೋಗಿ ಕುತ್ಕೊಂಡು ಇದನ್ನು ಕುಡಿಬೇಕು. ಆವಾಗ ಸ್ವಲ್ಪ ಸುಸ್ತು ಕಮ್ಮಿ ಆಗುತ್ತೆ. ಇವತ್ತಿನ ಸಿಲ್ವರ್ ಫಿಶ್ದು ಸಾರು ಮತ್ತು ಸಿಲ್ವರ್ ಫಿಶ್ದು ಪಲ್ಯ, ಪ್ರಾನ್ಸ್ದು ಫ್ರೈ ಎಲ್ಲನೂ ಆಲ್ಮೋಸ್ಟ್ ರೆಡಿಯಾಗಿದೆ. ಪ್ರಾನ್ಸ್ ಫ್ರೈ ರೆಡಿ ಆಗ್ತಾ ಇದೆ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇನ್ನೊಂದೇನು ಅಂತಂದರೆ, ಈ ಸಿಲ್ವರ್ ಫಿಶ್ದು ಸಾರಾಗಲಿ ಫ್ರೈ ಮಾಡುವಾಗ ಓಕೆ, ಪರವಾಗಿಲ್ಲ. ಈ ಥರ ಪಲ್ಯ ಏನಾದರೂ ಮಾಡುವಾಗ ಪಲ್ಯ ಓಕೆ, ಅದು ಪುಡಿಯಾಗೇ ಇರುತ್ತೆ, ಅಲಾಡ್ಸಿದ್ರೆ. ಆದರೆ ಸಾರು ಮಾಡುವಾಗ ಸೌಟ್ ಹಾಕ್ಬಿಟ್ಟು ಜಾಸ್ತಿ ಅಲಾಡ್ಸೋಕೆ ಹೋಗಬೇಡಿ. ನಾನು ಗೊತ್ತಿಲ್ದಂಗೆ ಏನೋ ಯೋಚನೆ ಮಾಡ್ಕೊಂಡು ಅಲಾಡ್ಸ್ಬಿಟ್ಟೆ. ಒಂದೇ ಸಲ ಹಾಕಿದ್ದು, ಅಷ್ಟರಲ್ಲಿ ಸ್ಟಾಪ್ ಮಾಡಿಬಿಟ್ಟೆ. ಆವಾಗ ನೆನಪಾಯ್ತು, ಅಯ್ಯೋ ಅಲಾಡ್ಸ್ಬಾರ್ದಲ್ವಾ ಅಂತ ಸ್ಟಾಪ್ ಮಾಡಿಬಿಟ್ಟೆ. ನೀವು ಹಾಕ್ಬಿಟ್ಟು ಕೈಯಲ್ಲಿ ಹಿಂಗೆ ಅಲಾಡಿಸಿ ಅಷ್ಟೇ ಸಾಕು. ಇಟ್ಕೊಂಡು ಯಾವುದಾದ್ರು ಬಟ್ಟೆ ಇಟ್ಕೊಂಡು ಅಲ್ಲಾಡಿಸಿ ಅಷ್ಟೇ ಸಾಕು. ಸೌಟ್ ಹಾಕೋಕೆ ಹೋಗಬೇಡಿ. ಸೌಟ್ ಹಾಕಿದ್ರೆ ಫಿಶ್ ಇರಲ್ಲ ಸಾರಲ್ಲಿ, ಎಲ್ಲ ಪೇಸ್ಟಾಗಿ ಹೋಗಿರುತ್ತೆ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋ ತನಕ ಬಾಯ್.